ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ಹಾಗೂ ಜಿಲ್ಲಾದ್ಯಂತ ದುಬೈ ಗಿಡವನ್ನ ರಸ್ತೆ ವಿಭಾಜಕಗಳಲ್ಲಿ ಸೇರಿ ಅಲ್ಲಲ್ಲಿ ನೆಡುತ್ತಿರುವುದನ್ನು ಕೈಬಿಡಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಆಗ್ರಹ ಮಾಡಿದೆ. ಈ ಕುರಿತು ಪ್ರಾದೇಶಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಬಿಎನ್ ವಿಶ್ವನಾಥ್ ನಾಯ್ಕ, ಗಿಡಗಳು ಮಾಲಿನ್ಯ ಹರಡುತ್ತಾ ಇದೆ. ವಿಷಕಾರಿ ಅಶುದ್ಧ ಗಾಳಿಯನ್ನ ಪರಿಸರಕ್ಕೆ ಬಿಡುವ ಈ ಗಿಡವನ್ನ ನೆಡುವ ಕೆಲಸ ಅವೈಜ್ಞಾನಿಕ ಮತ್ತು ಅವಿವೇಕದಿಂದ ಕೂಡಿದೆ. ಇದಲ್ಲದೆ ಇತ್ತೀಚೆಗೆ ವಿವಿಧ ಜಾಗಗಳಲ್ಲಿಯೂ ಕೂಡ ಈ ಗಿಡವನ್ನು ನೆಡುವ ಕೆಲಸಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಕಾರ್ಯ ಸರ್ವತಾ ಸಮರ್ಥನೀಯವಲ್ಲ ಎಂದು ಹೇಳಿದ್ದಾರೆ. ಕೂಡಲೇ ಈ ಸಸ್ಯಗಳನ್ನು ನೆಡುವುದು ಕೈಬಿಡಬೇಕು. ಬದಲಿಗೆ ಆಮ್ಲಜನಕ ಕೊಡುವ ಸಸ್ಯಗಳನ್ನು ಮತ್ತು ಹಣ್ಣು ಹಂಪಲು ಕೊಡುವ ಸಸ್ಯಗಳನ್ನು ನೆಡುವಂತೆ ಆಗ್ರಹ ಮಾಡಿದ್ದಾರೆ. ಸಸ್ಯಗಳಿಂದ ಅಸ್ತಮಾ, ಶ್ವಾಸಕೋಶಗಳ ಸಮಸ್ಯೆಗಳು ಸೇರಿ ಇನ್ನಿತರ ಸಮಸ್ಯೆಗಳು ಹುಟ್ಟಿಕೊಂಡು ಕ್ಯಾನ್ಸರ್ ಬರುತ್ತೆ ಎಂದು ಈಗಾಗಲೇ ಸಾಬೀತಾಗಿದೆ. ಡಿಸಿ ಕಚೇರಿ, ಖಾಸಗಿ ಕಟ್ಟಡಗಳ ಮುಂದೆ, ಹೈದರಾಬಾದ್ ರಸ್ತೆ ವಿಭಾಜಕಗಳಲ್ಲಿ ಸೇರಿ ಸುರಪುರ, ಶಹಾಪುರ, ವಡಗೇರಿ, ಗುರುಮಟ್ಕಲ್, ಹುಣಸಗಿಗಳಲ್ಲಿಯೂ ಕೂಡ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ 90% ಇದೇ ಗಿಡಗಳು ನೆಡುತ್ತಿರುವುದು ಸರಿಯಲ್ಲ. ಕೂಡಲೇ ಈ ಕೆಲಸ ಕೈಬಿಡಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಒತ್ತಾಯಿಸಿದರು. ಯಾದಗಿರಿ ಜಿಲ್ಲಾದ್ಯಂತ ಯಾದಗಿರಿ ತಾಲೂಕು ಮತ್ತು ಸುರಪುರ ತಾಲೂಕು, ಶಹಾಪುರ ತಾಲೂಕು, ಹುಣಸಗಿ ತಾಲೂಕು ಮತ್ತು ವಡಗೇರ ಮತ್ತು ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲಾದ್ಯಂತ ಈ ದುಬೈ ಗಿಡ ಮರವನ್ನು ನೆಟ್ಟಿದ್ದಾರೆ. ಈ ಗಿಡದಿಂದ ಭಾಳಷ್ಟು ಜನರಿಗೆ ಒಂದು ಹೂವನ್ನು ಬಿಟ್ಟು ಅದು ಒಂದು ಪುಡಿ ಏನು ಬಿಡ್ತದಲ್ಲ, ಆ ಪುಡಿ ಏನು ಶ್ವಾಸಕೋಶದಿಂದ ಹೋಗಿ ಒಂದು ಲೆನ್ಸನ್ನು ಪ್ರಾಬ್ಲಮ್ ಮಾಡಿ ಮತ್ತು ಅದರಿಂದ ಒಂದು ಅಸ್ತಮವನ್ನು ಉಂಟಾಗ್ತದ ಮತ್ತು ಅದರಿಂದ ಕ್ಯಾನ್ಸರು ಮತ್ತು ಹಲವಾರು ರೋಗಗಳನ್ನು ಉಂಟಾಗ್ತದೆ ಅಂಥ ಒಂದು ಈ ಮರ. ಹಾಗಾಗಿ ಅತಿ ಹೆಚ್ಚು ಯಾದಗಿರಿ ಜಿಲ್ಲೆಯಲ್ಲಿ ಈ ದುಬೈ ಗಿಡವನ್ನು ನೆಟ್ಟಿದ್ದಾರೆ. ಮತ್ತು ಯಾದಗಿರಿ ನಗರದಲ್ಲಿ ಡಿವೈಡರ್ಗಳ ಮೇಲೆ ಆಗಿರ್ಬೋದು ಮತ್ತು ಯಾದಗಿರಿ ವಿಧಾನಸೌಧ ಸುತ್ತಮುತ್ತಲಿ ಕೂಡ ಇದೇ ಗಿಡ ಅತಿ ಹೆಚ್ಚು ಹಾಕಿದ್ದಾರೆ. ಮತ್ತು ಖಾಸಗಿ ಹೋಟೆಲ್ಗಳ ಮುಂದೆ ಮತ್ತು ಫಂಕ್ಷನ್ ಹಾಲ್ಗಳ ಮುಂದೆ ಈ ಕಡಚೂರು ಫ್ಯಾಕ್ಟ್ರಿ ಭಾಗದಲ್ಲಿ ಅತಿ ಹೆಚ್ಚು 90% ಇದೇ ಗಿಡವನ್ನು ನೆಟ್ಟಿದ್ದಾರೆ. ಹಾಗಾಗಿ ಕಳೆದ ಕೆಲವು ವರ್ಷಗಳ ಹಿಂದೆ ಯಾದಗಿರಿ ಜಿಲ್ಲೆ ಹವಾಮಾನ ಇಲಾಖೆ ಒಂದು ಅತಿ ಶುದ್ಧವಾದ ಒಂದು ಗಾಳಿ ಸಿಗ್ತದಂತಂದು ಒಂದು ಜಿಲ್ಲೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಗೆ ಒಂದು ಅವಾರ್ಡ್ ಬಂದಿತ್ತು. ಇವತ್ತು 24ನೇ ಸ್ಥಾನಕ್ಕೆ ಬಂದಿದೆ ನಮ್ಮ ಯಾದಗಿರಿ ಜಿಲ್ಲೆ. ಹಾಗಾಗಿ ಈ ಗಿಡವನ್ನು ತಕ್ಷಣ ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಉಗ್ರವಾದ ಹೋರಾಟ ಮಾಡಬೇಕಂತಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾರ್ಯಾಲಯ ಪ್ರಾದೇಶಿಕ ಈ ಇಲಾಖೆ ವಿರುದ್ಧ ಮುಂದೆ ಉಗ್ರವಾದ ಒಂದು ಪ್ರತಿಭಟನೆ ಮಾಡಬೇಕಂತಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತೀವಿ. ಈಗಾಗಲೇ ನಗರಸಭೆ ಅಧ್ಯಕ್ಷರಿಗೂ ಮತ್ತು ಕಮಿಷನರ್ ಅವರಿಗೂ ಕೂಡ ಗಮನ ತಂದಿರುತ್ತೇವೆ. ಈ ಮರವನ್ನು ತಕ್ಷಣ ಒಂದು ವಾರದಲ್ಲಿ ಈ ಕಿತ್ತಿ ಹಾಕಬೇಕು, ಅದರ ಜಾಗದಲ್ಲಿ ಮತ್ತು ಬೇರೆ ಒಂದು ಗಿಡವನ್ನು ನೆಡಬೇಕೆಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತಿದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್ ಮೊಗದಂಪುರ್, ಶಿವರಾಜ್ ಗುತ್ತೇದಾರ್, ನಾಗರಾಜ್ ರಾಮಸಮುದ್ರ, ಮಾರುತಿ ಮುದ್ನಾಳ್, ದೀಪಕ್ ಪೊದ್ದಾರ್, ಅಶೋಕ್ ರೆಡ್ಡಿ, ಎಲ್ಲೇರಿ, ರಂಗನಾಥ್ ನಾಯ್ಕ, ಭೀಮಣ್ಣ ಪೂಜಾರಿ, ಸಾಬಿರೆಡ್ಡಿ, ನಾಗರೆಡ್ಡಿ, ಸಿದ್ದು ಸಿದ್ದಿ, ಎಂಡಿ ಅಮೀರ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.